ಮನುಷ್ಯ ತನ್ನ ಚರಿತ್ರೆಯ ಪ್ರಾರಂಭದಿಂದಲೂ ತನ್ನ ರಕ್ಷಣೆಗಾಗಿ ಅನ್ವೇಷಿಸುತ್ತಲೇ ಇರ್ತಾನೆ. ಈ ಮಾತು ನನ್ನದಲ್ಲ. ನೀವು ದೈವಿಕವಾಗಿ ಮತ್ತು ರೋಲ್ ಮಾಡೆಲ್ ಆಗಿ ಪೂಜಿಸುವ ಸ್ವಾಮಿ ವಿವೇಕಾನಂದರದು. ಅವರು ಹೇಳಿರುವ ಈ ಮಾತಿನ ಪ್ರಕಾರ ವಿವಾಹ ಎನ್ನುವುದು ಒಂದು ರೀತಿಯ ರಕ್ಷಣೆ. ಇನ್ನು ಹೇಳೋದಾದ್ರೆ, ಚರಿತ್ರೆಯಲ್ಲಿ ಮನುಷ್ಯನು ಪ್ರೊಟೆಕ್ಷನ್ನ ಹುಡುಕುವುದರಲ್ಲಿ ಮ್ಯಾರೇಜ್ ಅನ್ನೋದು ಮೊದಲನೆಯ ವರ್ಷನ್ ಆಗಿರುತ್ತೆ. ಸೊ ಅಷ್ಟಕ್ಕೂ ಮದುವೆ ಯಾಕೆ ಮಾಡ್ಕೊಳ್ತಾರೆ? ಮದುವೆ ಆದ್ಮೇಲೆ ಅದರಿಂದ ತಪ್ಪಿಸಿಕೊಳ್ಳಲು ಎಂತೆಂಥ ಸೇಫ್ ಗೇಮ್ ಆಡ್ತಾರೆ ಈಗ ನೋಡೋಣ. ಮೊದಲು ಸೇಫ್ಟಿ ಸೆಕ್ಸ್. ಒಂಟಿಯಾಗಿದ್ದರೆ ಬೇಕಾದಾಗೆಲ್ಲ ಕಾಮ ಪ್ರಚೋದನೆಯನ್ನು ನೀಗಿಸಿಕೊಳ್ಳಲು ಆಗುವುದಿಲ್ಲ ಎಂದು ಮದುವೆಯ ಹೆಸರಿನಲ್ಲಿ ಮೂಡ್ ಬಂದಾಗೆಲ್ಲ ತನ್ನ ಬಯಕೆ ತೀರಿಸಿಕೊಳ್ತಾರೆ. ನಿಮ್ಮ ವೀರ್ಯವೇ ನಿಮ್ಮ ದುಃಖಕ್ಕೆ ಕಾರಣ. ಇನ್ನು ಹೇಳೋದಾದ್ರೆ, ನಿಮ್ಮ ವೀರ್ಯಕ್ಕೆ ನೀವು ಶತ್ರುವಿನ ಹಾಗೆ ಕಾಣ್ತೀರಾ. ಆದ್ದರಿಂದ ಅವು ನಿಮ್ಮ ವಂಶಕ್ಕೆ ಮತ್ತು ನಿಮಗೆ ದುಃಖದ ಬೀಜವನ್ನು ಬಿತ್ತುತ್ತವೆ ಎಂದರೆ ತಪ್ಪಾಗಲಾಗದು. ಸ್ನಾಯುಗಳ ನೋವಿನಲ್ಲಿ ಬಳಲುವ ಹೆಂಡತಿ ಒಂದು ಕಡೆ ಆದರೆ, ತಿಳಿದೇ ಇರುವ ನೋವಿನಲ್ಲಿ ಬಳಲುತ್ತಿರುವ ನೀವು ಒಂದು ಕಡೆ. ಯಾಕಂದ್ರೆ ನಿಮಗೆ ಮಗಳು ಹುಟ್ಟಿದರೆ ಒಂದು ನೋವು, ಮಗ ಹುಟ್ಟಿದರೆ ಒಂದು ನೋವು. ಎಂಥ ವ್ಯಕ್ತಿತ್ವ ಬೆಳೆಸಿಕೊಳ್ತಾರೋ ಏನೋ ಎಂಬ ಚಿಂತೆ. ಒಬ್ಬ ಗಂಡಸಿನ ನೋವು ಈ ಸಮಾಜಕ್ಕೆ ಯಾವತ್ತಿಗೂ ಅರ್ಥವಾಗುವುದಿಲ್ಲ. ಸೊ ಯಾವುದು ಏನೇ ಆಗಲಿ, ಮಕ್ಕಳು ಎಂಬ ರಾಕ್ಷಸರು ಹುಟ್ಟಿದ ಮೇಲೆ ನಿಜವಾದ ಸೇಫ್ಟಿ ಮತ್ತು ರಕ್ತ ಕ್ರೀಡೆ ಪ್ರಾರಂಭವಾಗುತ್ತೆ. ಈಗಿನ ಕಾಲದಲ್ಲಿ ಮಕ್ಕಳಿಗಿಂತ ಪೇರೆಂಟ್ಸೇ ಒಂದು ಕಮ್ಯುನಿಟಿ ಚಾರ್ಟ್ ಮಾಡ್ಕೊಳ್ತಾರೆ. ಅದೇನೆಂದರೆ ವಾಟ್ಸಪ್ ಯೂನಿವರ್ಸಿಟಿ ಮೊದಲನೆಯದು. ನಂಬರ್ 1, ತನ್ನ ಮಗುವಿಗೆ ಫಸ್ಟ್ ಮಂತ್ ಬರ್ತ್ಡೇ ಮಾಡಬೇಕು ಎನ್ನುವುದು ತಾಯಿಯ ಆಸೆ. ಏನೂ ಅರಿಯದ ಕಂದಮ್ಮನಿಗೆ ಫೋಟೋಶೂಟ್ ಮತ್ತು ಬರ್ತ್ಡೇ ಮಾಡ್ತಾರೆ. ಅದು ನಿಮ್ಮ ಸಂತೋಷಕ್ಕೋಸ್ಕರ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಅದು ನಿಮ್ಮ ಖುಷಿಗಾಗಿ ಅಂತೂ ಅಲ್ಲ, ನಿಮ್ಮ ಸ್ಟೇಟಸ್ಗೋಸ್ಕರ ಮಾತ್ರ. ನಾನು ಸತ್ಯ ಹೇಳ್ತಿದ್ದೀನಿ, ಈ ಸೋಷಿಯಲ್ ಮೀಡಿಯಾ ಕ್ಯಾಮ್ರಾ ಇಲ್ಲದೆ ಹೋದರೆ ಯಾರೊಬ್ಬರೂ ಕೂಡ ಈ 1 ಮಂತ್ ಬರ್ತ್ಡೇ ಫೋಟೋಶೂಟ್ ಮಾಡ್ತಿರ್ಲಿಲ್ಲ. ಇದೆಲ್ಲ ಕೇವಲ ಶೋ ಅಪ್ಗೋಸ್ಕರ ಅಷ್ಟೇ. ಅವರ ಸ್ಟೇಟಸ್ ತೋರಿಸ್ಕೊಳ್ಳೋದಕ್ಕಾಗಿ ಈ ರೀತಿ ಮಾಡ್ತಾರೆ. ಮೇ ಬಿ ಅವರು ಆ ರೀತಿ ಮಾಡದೆ ಹೋದರೆ ಅವರನ್ನು ಸೊಸೈಟಿ ತುಂಬ ಕೀಳಾಗಿ ಕಾಣುತ್ತೆ. ಅವರ ಬಳಿ ದುಡ್ಡು ಇಲ್ಲ ಅಂದುಕೊಳ್ಳುತ್ತೆ. ಅವರಿಗೆ ಈಗಿನ ಕಾಲಕ್ಕೆ ತಕ್ಕಂತೆ ಇರಲು ಆಗುವುದಿಲ್ಲ ಅಂದುಕೊಳ್ತಾರೆ ಎಂದು ತಿಳಿದು ಏನೂ ಅರಿಯದ ಕಂದಮ್ಮನನ್ನು ಎದುರಿಟ್ಕೊಂಡು ಸೊಸೈಟಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ತಾರೆ. ಎಲ್ಲೋ ಜಿಡ್ಡು ಕೃಷ್ಣಮೂರ್ತಿ ಅವರು ಹೇಳಿದ ಮಾತು ನೆನಪು. ಏನಪ್ಪಾ ಅಂದ್ರೆ, ಜನರೊಂದಿಗೆ ಬೆರೆತು ಅವರ ವೇದನೆಗಳಿಗೆ ಮತ್ತು ಚೇಷ್ಟೆಗಳಿಗೆ ಗುರಿಯಾಗಿ ತಲೆಯಾಡಿಸುವುದು ಉತ್ತಮ. ಈ ರೀತಿ ಮಾಡಿ ಇದು ಕೂಡ ನಿನ್ನ ರಕ್ಷಣೆಗೆ ನಾಂದಿಯಾಗಿರುತ್ತದೆ ಎಂದು ಹೇಳ್ತಾರೆ. ಹಾಗೆ ನಿಮ್ಮ ಅಮ್ಮ ನಿಮ್ಮನ್ನು ಉಯ್ಯಾಲೆ ಕಟ್ಟಿ ಜೋಗುಳ ಹಾಡಿ ಮಲಗಿಸುವುದಕ್ಕೆ ಕಾರಣ ನೀನು ಪ್ರಶಾಂತವಾಗಿ ನಿದ್ದೆ ಮಾಡಲಿ ಅಂತ ಅಲ್ಲ ಕಣೋ ಮಗು. ನೀನು ಆರಾಮಾಗಿ ಮಲಗಿದ್ರೆ ಆಕೆಯು ಪ್ರಶಾಂತವಾಗಿ ನಿದ್ದೆ ಮಾಡಬಹುದು, ಅಥವಾ ನೆಮ್ಮದಿಯಾಗಿ ಸೀರಿಯಲ್ ನೋಡುವುದಕ್ಕೆ. ಸಂಸಾರ ಮಾಡುವ ಸಂಸಾರಸ್ಥನಿಗೆ ಇಂತಹ ಮನಸ್ಥಿತಿಯು ಪಾರ್ಟ್ನರ್ ಫೈಲ್ಸ್ ರೀತಿ ಚುಚ್ಚುವುದು. ಒಂದು ವೇಳೆ ರಕ್ತಸ್ರಾವವೂ ಕೂಡ ಆಗಬಹುದು. ಒಂದು ಕಡೆ ಫ್ರೆಂಚ್ ಯುದ್ಧವೇ ನಡೆದರೂ ಕೂಡ ಪೈಲ್ಸ್ ಬಾಧೆ ಕಡಿಮೆ ಆಗುತ್ತಾ? ಇಲ್ಲ ಅಲ್ವಾ? ಇದು ಕೂಡ ಹಾಗೆ. ನನ್ನ ಮಾತಿಗೆ ನೀವು ನಾಯಿ ಅಂತ ಕಿರಿಚಾಡಿದರೂ ಸಹ ನಿಜವೆಂದಿಗೂ ಸುಳ್ಳಾಗುವುದಿಲ್ಲ. ಮೈ ಡಿಯರ್ ಪಿಶಾಚಿ ಪೋಷಕರೇ, ನಾನು ಕೊನೆಯದಾಗಿ ನಿಮಗೆ ಹೇಳೋದೇನೆಂದರೆ, ನಿಮ್ಮ ಮದುವೆ ಸೆಕ್ಸ್ಗೋಸ್ಕರ. ನೀವು ಸೆಕ್ಸ್ನ ಸ್ಕಿಪ್ ಮಾಡೋದೇ ಮಕ್ಕಳಿಗೋಸ್ಕರ. ಅವರ ಲಾಲನೆ ಪಾಲನೆ ಮಾಡೋದು ನಿಮ್ಮ ಆನಂದಕ್ಕಾಗಿ ಅಲ್ಲ. ನೀವು ಸೊಸೈಟಿಗೆ ಭಯಪಡುವ ನಿಮ್ಮ ಹೇಡಿತನಕ್ಕೋಸ್ಕರ. ಇನ್ನೂ ಓಪನ್ ಆಗಿ ಹೇಳೋದಾದರೆ, ಮುಂದೆ ಮುಪ್ಪಿನಲ್ಲಿ ನಿಮ್ಮ ನಿತ್ಯ ಕರ್ಮಗಳನ್ನು ತೊಳೆಯಲಿಕ್ಕೋಸ್ಕರ, ನಿಮ್ಮ ಮೆಡಿಕಲ್ ಬಿಲ್ಗೋಸ್ಕರ. ಸೊ ಮದುವೆ, ಮಕ್ಕಳು, ಬಂಧು ಬಳಗ, ಬಾಂಧವ್ಯ ಅನ್ನುವ ಹೆಸರಿನಲ್ಲಿ ನೀವು ರೆಡಿ ಮಾಡ್ಕೊಳ್ತಿರೋದು ಸೇಫ್ಟಿ ಮತ್ತು ಪ್ರೊಟೆಕ್ಷನ್ಗಳನ್ನು. ಯಾಕಂದರೆ ಮನುಷ್ಯನ ರಕ್ಷಣೆ ಮೊದಲನೆಯದಾಗಿ ಅವನಿಂದಲೇ ಹುಟ್ಟುತ್ತದೆ. ಆದ ನಂತರ ಆ ಮನುಷ್ಯನ ಮೊಟ್ಟ ಮೊದಲಿನ ಸುಖಕ್ಕೋಸ್ಕರವೇ ಈ ಮದುವೆ, ಮಕ್ಕಳು, ಬಂಧು ಬಾಂಧವ್ಯಗಳು ಇರೋದು.